ನಮಸ್ಕಾರಗಳು. ಈ ದಿವಸ ನಾವು ಟಿ ವಿಯನ್ನು ನೋಡಿ ಬರೀತಿ ನಮಗೆ ಶಾಕ್ ಆಯಿತು. ಯಾಕಂದರೆ ಇಲ್ಲಿವರೆಗೂ ಸರಿಯಾಗಿರುವಂತಹ ದಾರಿಯಲ್ಲೇ ತನಿಖೆಗಳು ಎಲ್ಲ ನಡೀತಾ ಇದೆ. ಈ ವಿಚಾರಕ್ಕೆ, ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಅನ್ನುವಂಥದ್ದು ಭಾವನೆ ಇತ್ತು ನಮ್ಮಲ್ಲಿ. ಆದರೆ ಈ ದಿವಸ ಮಧ್ಯಾಹ್ನದ ಮೇಲೆ ಟಿ ವಿಯನ್ನು ನೋಡಿದಾಗ ನಮಗೆ ಅದನ್ನು ನೋಡಿದ್ರೆ ತುಂಬ ಶಾಕಿಂಗ್ ಆಯ್ತದೆ. ಆದ್ದರಿಂದ ಈ ರೀತಿ ಯಾಕೆ ಹೇಗಾಯಿತು ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇದೆ. ಆದ್ದರಿಂದ ನಮಗಿನ್ನೂ ಸರ್ಕಾರದ ಮೇಲೆ ನಂಬಿಕೆ ಇದೆ. ಸರ್ಕಾರ ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗ್ತದೆ, ನ್ಯಾಯಾಂಗದ ಮೇಲೆ ಭರವಸೆ ಇದೆ. ನಮಗೆ ಸಿಗ್ತದೆ ನ್ಯಾಯ ಅನ್ನುವಂಥದ್ದು ನಮಗೆ ಭರವಸೆ ಇದೆ. ನಮ್ಮ ಏನು ರೇಣುಕಾಸ್ವಾಮಿ ಏನು ಕೊಲೆ ಆಗಿದ್ದಾನೆ, ಆ ಕೊಲೆಗೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ನಮ್ಮ ಭಾವನೆ. ಯಾಕಂದರೆ ಇದು ಖಂಡಿತವಾಗ್ಲೂ ನಮಗೆ ಇದೇ ಒಂದು ಆಗಬೇಕಾಗ್ತದೆ. ಯಾಕಂದರೆ ಈ ಫೋಟೋ ನೋಡಿದರೆ ನಮಗೊಂದು ಸ್ವಲ್ಪ ಶಾಕ್ ಅನ್ನಿಸ್ತಾ ಇದೆ, ಯಾಕೆ ಹೀಗಾಯಿತು. ಆದ್ದರಿಂದ ನಾವು ಏನಂತೀವಿ ಅಂತಂದರೆ, ಖಂಡಿತವಾಗ್ಲೂ ಇದು ಒಂದೊಮ್ಮೆ ಇದಾಗಿತ್ತು, ಈ ಫೋಟೋದು ಘಟನೆ ಇದಾಗಿತ್ತು ಅಂತಂದರೆ ಅದನ್ನು ತನಿಖೆಯನ್ನು ಮಾಡಿ ಆ ತನಿಖೆಯಲ್ಲಿ ಏನು ತಪ್ಪಿದೆ, ಎಲ್ಲಿ ತಪ್ಪಾಗಿದೆ, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಕ್ಕೂರರ ನಮ್ಮ ಆಗ್ರಹ ಆಗಿದೆ. ಆದ್ದರಿಂದ ದಯಮಾಡಿ ಈ ಒಂದು, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಕಮಿಷನರಾಗಲಿ, ಪೊಲೀಸ್ ವ್ಯವಸ್ಥೆ ಆಗಲಿ, ಗೃಹ ಮಂತ್ರಿಗಳಾಗಲಿ, ಎಲ್ಲರನ್ನೂ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನಾಗಿರಲಿ, ಎಲ್ಲರನ್ನೂ ನಾವು ಭೇಟಿ ಮಾಡಿದಾಗ ಅವರೆಲ್ಲರೂ ಒಂದೇ ಮಾತು ಹೇಳಿದ್ದು, ಇಲ್ಲ ನಿಮ್ಮ ಇದಕ್ಕೆ ನ್ಯಾಯ ಸಿಗ್ತದೆ, ನಿಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆಯನ್ನು ಹೇಳಿದರು. ಆ ಭರವಸೆ ನಮಗಿನ್ನೂ ಇದೆ. ನ್ಯಾಯಾಂಗವೂ ಸಹ ಅದೇ ರೀತಿಯಾಗಿ ನ್ಯಾಯಾಂಗದಲ್ಲಿ ಸಹ ಆಗ್ತಾ ಇದೆ. ಯಾಕಂದರೆ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಮುಂದೆ ಒಂದೊಮ್ಮೆ ಮುಂದೆ ಈ ರೀತಿ ಆಗಬಾರ್ದು ಅನ್ನುವಂಥದ್ದನ್ನು ನಾವು ನೋಡ್ತಾ, ಈಗ ಆಗಿರ್ತಕ್ಕಂಥದ್ದನ್ನು ನಮಗೆ ಒಂದು ರೀತಿಯ ಫೋಟೋ ನೋಡಿ ತುಂಬ ಶಾಕ್ ಆಯಿತು. ಇನ್ನೊಮ್ಮೆ ಯಾವ ಕಾರಣಕ್ಕೂ ಈ ರೀತಿ ಆಗಬಾರ್ದು. ಅದೇನಾಗಿದೆ, ಅದನ್ನು ಯಾರು ತಪ್ಪು ಮಾಡಿದ್ದಾರೆ, ಒಂದೊಮ್ಮೆ ಆಗಿದ್ರೆ ಅದಕ್ಕೆ ಶಿಕ್ಷೆ ಆಗಬೇಕು, ಆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೀವಿ. ನಮ್ಮ ರೇಣುಕಾಸ್ವಾಮಿಯವರ ತಂದೆಯವರು ಮಾತಾಡ್ತಾರೆ.